ಬೆಂಗಳೂರಲ್ಲಿ ಉದ್ಯಮಿ ಮನೋಜ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿ ರೌಡಿ ಶೀಟರ್ ಯಶಸ್ವಿನಿಯನ್ನ ಬಂಧಿಸಿದೆ. ಪುಟ್ಟೇನಹಳ್ಳಿಯ ಬಳಿ ರೌಡಿ ಶೀಟರ್ ಯಶಸ್ವಿನಿ ಬಂಧನ ಆಗಿದೆ. ನಿರ್ದೇಶಕ ನಂದಕಿಶೋರ್ಗೆ ಫೈನಾನ್ಸ್ ಮಾಡಿದ್ದ ಮನೋಜ್, ಈ ವಿಚಾರದಲ್ಲಿ ಉದ್ಯಮಿ ಮನೋಜ್ರನ್ನ ಕಿಡ್ನಾಪ್ ಮಾಡಲಾಗಿತ್ತು. ಬೇಕರಿ ರಘು ಮತ್ತೆ ಗ್ಯಾಂಗ್ ಮನೋಜ್ನ ಕಿಡ್ನಾಪ್ ಮಾಡಿತ್ತು ಅನ್ನೋ ಆರೋಪ. ಈಗಾಗಲೇ ಬೇಕರಿ ರಘು, ವೆಂಕಟೇಶ್, ರಾಜೇಶ್ ಇವರೆಲ್ಲರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಬೇಕರಿ ರಘು ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ, ಅಂದ್ರೆ ಬೇಕರಿ ರಘು ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡಿದ್ದಂತಹ ಆರೋಪ ಯಶಸ್ವಿನಿ ಮೇಲಿದೆ. ಹೀಗಾಗಿ ಯಶಸ್ವಿನಿಯನ್ನ ಬಂಧಿಸಿ ಈಗ ಸಿಸಿಬಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಬಂಧಿಸೋದಕ್ಕೆ ಹೋದಾಗ ಸ್ಥಳದಲ್ಲಿ ಸ್ವಲ್ಪ ಹೈಡ್ರಾಮಾ ನಡೆಯುತ್ತೆ. ಈ ರಘು, ಬೇಕರಿ ರಘು ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡೋ ರೀತಿ ಈ ಯಶಸ್ವಿನಿ ಅಲ್ಲಿ ಆ ಸ್ಥಳದಲ್ಲಿ ನಡ್ಕೊಂಡಿರ್ತಾರೆ. ಆ ಆರೋಪದ ಮೇಲೆ ಈಗ ಸಿಸಿಬಿ ಪೊಲೀಸರು ಯಶಸ್ವಿನಿಯನ್ನು ಕೂಡ ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನು ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆರೋಪಿಗಳ ವಿಚಾರಣೆ ಸದ್ಯ ನಡೀತಾ ಇದೆ. ನಿರ್ದೇಶಕ ನಂದಕಿಶೋರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಕರಿ ರಘು ಆ್ಯಂಡ್ ಗ್ಯಾಂಗ್ ಮನೋಜ್ ಅನ್ನುವಂಥವರನ್ನ ಕಿಡ್ನಾಪ್ ಮಾಡಿತ್ತು. ಈ ಪ್ರಕರಣದಲ್ಲಿ ಪೊಲೀಸರು ಈಗಾಗಲೇ ಬೇಕರಿ ರಘು ಮತ್ತು ಗ್ಯಾಂಗ್ನ ಬಂಧಿಸಿದ್ರು. ಬೇಕರಿ ರಘು, ವೆಂಕಟೇಶ್, ರಾಜೇಶ್ ಮೂವರನ್ನ ಬಂಧಿಸಲಾಗಿತ್ತು. ಆದರೆ ಈ ರೀತಿ ಬಂಧನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಈ ಯಶಸ್ವಿನಿ ಅದಕ್ಕೆ ಅಡ್ಡಿಪಡಿಸಿದ್ರು. ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಈಗ ರೌಡಿ ಶೀಟರ್ ಯಶಸ್ವಿನಿಯನ್ನು ಕೂಡ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿಗೆ ಉದ್ಯಮಿ ಮನೋಜ್ ಕಿಡ್ನಾಪ್ ಪ್ರಕರಣದಲ್ಲಿ ಈಗ ಒಟ್ಟು 4 ಮಂದಿ ಬಂಧನ ಆದ ಹಾಗಾಗಿದೆ. ರೌಡಿ ಶೀಟರ್ ಯಶಸ್ವಿನಿಯೂ ಸೇರಿದ ಹಾಗೆ. ಪುಟ್ಟೇನಹಳ್ಳಿ ಬಳಿ ಇವತ್ತು ರೌಡಿ ಶೀಟರ್ ಯಶಸ್ವಿನಿಯನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ನಿರ್ದೇಶಕ ನಂದಕಿಶೋರ್ಗೆ ಈ ಮನೋಜ್ ಫೈನಾನ್ಸ್ ಮಾಡಿರ್ತಾರೆ. ಅಲ್ಲಿ ಸ್ವಲ್ಪ ವ್ಯವಹಾರದಲ್ಲಿ ವ್ಯತ್ಯಾಸಗಳಾಗಿರುತ್ತೆ. ಅದಾದ ಬಳಿಕ ಮನೋಜ್ ಕಿಡ್ನಾಪ್ ಪ್ರಕರಣ ನಡೆದಿರುತ್ತೆ. ಆ ಬಂಧನದ ಆರೋಪಿಗಳಿವರು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರದೀಪ್. ಈಗಾಗಲೇ 3 ಅರೆಸ್ಟ್ ಆಗಿದ್ರು. 4ನೇದಾಗಿ ರೌಡಿ ಶೀಟರ್ ಯಶಸ್ವಿನಿಯನ್ನ ಅರೆಸ್ಟ್ ಮಾಡಿರೋದು. ಅಂದ್ರೆ ಆರೋಪಿಗಳ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ರು ಅನ್ನೋ ಆರೋಪನ ಇವ್ರ ಮೇಲೆ. ಹೌದು ವಿಜಯ ವೀರಪ್ಪ ಅವರೇ, ಈಗ ಏನು ಕಳೆದ 4 ತಿಂಗಳ ಹಿಂದ್ಗಡೆ ಒಂದು ನಂದಕಿಶೋರ್ ಅವ್ರಿಗೆ ರೌಡಿ ಶೀಟರ್ ಒಬ್ಬ ತನ್ನ ಮನೋಜ್ ಎಂಬ ಸ್ನೇಹಿತನ ಮೂಲಕ ಒಂದಷ್ಟು ಹಣವನ್ನ ಸಾಲವಾಗಿ ಕೊಡ್ಸಿರ್ತಾನೆ. ಆದ್ರೆ ಹಣ ವಾಪಸ್ ಬರದೇ ಇದ್ದಾಗ ಆ ರೌಡಿ ಶೀಟರ್ ಮನೋಜ್ ಮೇಲೆ ತುಂಬಾ ಮನೋಜು ಆ ರೌಡಿ ಶೀಟರ್ ಮೇಲೆ ತುಂಬಾ ಬಲವಂತ ಮಾಡ್ತಾನೆ ಹಣ ವಾಪಸ್ ಕೊಡ್ಲಿಕ್ಕೆ. ಆದ್ರೆ ಆ ರೌಡಿ ಶೀಟರ್ ನಮ್ದೆಲ್ಲ ಹಣ ಕೊಟ್ಟೋದು ಬೇರೆಯವ್ರಿಗೆ ಅಂತ ಹೇಳಿದಾಗ ಆತ ಇಲ್ಲ ನೀನೇ ಕೊಡ್ಬೇಕು ಅಂತ ಹೇಳಿದಾಗ ಮತ್ತೆ ಆ ರೌಡಿ ಶೀಟರ್ ಏನಿದ್ದಾನೆ ಆತ ತನ್ನ ಇನ್ನೊಬ್ರು ಬೇಕಿರೋದು ಮತ್ತೆ ಇನ್ನಿತರರ ಜೊತೆ ಸೇರ್ಕೊಂಡು ಮನೋಜನ್ನ ಕಿಡ್ನಾಪ್ ಮಾಡಿ ಅಂತ ಕೆಲಸವನ್ನ ಮಾಡಿರ್ತಾರೆ. ಈ ಸಂಬಂಧ ಸಿಸಿಬಿ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತೆ. ಈ ಒಂದು ಪ್ರಕರಣ ಸಂಬಂಧ ಈಗಾಗಲೇ ಬೇಕಿರೋದು ಮತ್ತು ಇನ್ನಿತರ ಒಂದು 5 ರಿಂದ 6 ಜನ ಆರೋಪಿಗಳನ್ನು ಸಹ ಸಿಸಿಬಿ ಪೊಲೀಸರು. ಥ್ಯಾಂಕ್ ಯು ಪ್ರದೀಪ್. ರಾಜ್ಯದಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ಯುಗಾರಂಭ ಆಗ್ತಾ ಇದೆಯಾ? ಬ್ಯಾಲೆಟ್ ಪೇಪರ್ನಲ್ಲೇ ಪಂಚಾಯಿತಿ ಚುನಾವಣೆ, ಗ್ರಾಮ ಪಂಚಾಯಿತಿ ಚುನಾವಣೆ ಜೊತೆಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ನಡೆಯುತ್ತೆ. ತಾಲೂಕು ಪಂಚಾಯಿತಿ ಚುನಾವಣೆಗಳು ಸೇರಿದ ಹಾಗೆ ಈ ಚುನಾವಣೆಗೂ ಮತಪತ್ರ ಬಳಕೆ ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಇದರ ಜೊತೆಗೆ ಈಗ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಚುನಾವಣೆಗಳಿಗೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನೇ ಬಳಸೋ ಸಂಬಂಧ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ ಯುಗಾರಂಭ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕರ್ನಾಟಕ ಅಂತರ್ಗಂಗಾ ಸೂಕ್ಷ್ಮ ನೀರಾವರಿ ನಿಗಮ ಇತ್ತು, KMIC. ಈ ಸಂಸ್ಥೆಯು ತನ್ನ ಕೆಲಸಗಳನ್ನು ಈಗ ಮಾಡುವಂಥ ಅವಶ್ಯಕತೆ ಇಲ್ಲ, ಹಾಗೂ ಅದು ಇಟ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ರಿಡಂಡೆಂಟ್ ಆ್ಯಂಡ್ ದ್ಯಾಟ್ಸ್ ವೈ ಆ ಕಾರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದರೆ ಈಗೇನು ಚುನಾವಣೆಗಳನ್ನು ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ ಕೆಲವು ಕಡೆ ಹಳೆ ಆ್ಯಕ್ಟ್ನೊಳಗೆ ಇಲ್ಲ.
ಅದಕ್ಕೆ ಆ ಆ್ಯಕ್ಟನ್ನು ಹೆಚ್ಚು ಸಮರ್ಪಕಗೊಳಿಸೋದು ಅಂದರೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್, ಅವು ಎಲ್ಲೆಲ್ಲಿ ಅದು ಅಗತ್ಯ ಬೀಳ್ತದೆ ಅವುಗಳನ್ನು ತಿದ್ದುಪಡಿ ಮಾಡೋದು. ಎಸ್, ಗ್ರಾಮೀಣಾಭಿವೃದ್ಧಿ